ಶಿಕ್ಷೆ ಆಗುವಂಥದ್ದು ಅಂತೇಳಿ ಈವನ್ ನಮ್ಮ ಸುಪ್ರೀಂ ಕೋರ್ಟ್ಗೂ ಇವತ್ತು ಅನಿಸಿದ್ರಿಂದ ಈ ಡಿಸಿಷನ್ಗೆ ಬಂದಿದ್ದಾರೆ. ಒಟ್ಟಾರೆಯಾಗಿ ಈಗ ತೆಗೆದುಕೊಂಡಂಥ ಡಿಸಿಷನ್ ಏನದಪ್ಪ ಅಂತಂದ್ರೆ ದರ್ಶನ್ ಅವರಿಗೆ ಮತ್ತು ಪವಿತ್ರ ಗೌಡ ಅವರಿಗೆ ಮೋಸ್ಟ್ ಪ್ರಾಬಬ್ಲಿ ಜಾಮೀನು ಸಿಗೋದಿಲ್ಲ. ಟ್ರಯಲ್ ಎಷ್ಟು ಸಾಧ್ಯ ಅಷ್ಟು ಜಲ್ದಿ ಮುಗಿಸ್ತಾರೆ. ಶಿಕ್ಷೆ ಅಂತ ಆಗೋದು ಗ್ಯಾರಂಟಿನ. ಶಿಕ್ಷೆ ಯಾವುದಾಗ್ಬೋದು ಅನ್ನೋದು ಮುಂದೆ ನ್ಯಾಯಾಧೀಶರಿಗೆ ಬಿಟ್ಟಂಥ ವಿಷಯ. ಆದರೆ ಸರಳ ಶಿಕ್ಷೆ ಅಂತ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆ ಚೆನ್ನಾಗಿ ಶಿಕ್ಷೆ ಆಗೋ ಸಾಧ್ಯತೆಗಳಿದ್ದಾವೆ. ಪ್ರಜ್ವಲ್ ರೇವಣ್ಣಿಗೆ ಆಯ್ತಲ್ಲ ಜೀವಾವಧಿ ಶಿಕ್ಷೆ, ಹಾಗೂ ಆಗ್ಬೋದು. ಮೋಸ್ಟ್ಲಿ ಆಗೋ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಹೀಗಾಗಿ ಒಬ್ಬ ಒಳ್ಳೆಯ ನಟ, ಒಬ್ಬ ಜನಕ್ಕೆ ಬೇಕಾದಂಥ ನಟ, ಬಹಳಷ್ಟು ಅಭಿಮಾನಿಗಳು ಪಡೆದಂಥ ನಟ ದರ್ಶನ್ ಜೊತೆಗೆ ಪವಿತ್ರ ಗೌಡ ಅವರ ಅದಕ್ಕೆ ಹೇಳ್ತಾರೆ ಹಿರಿಯರು ಸುಳ್ಳಲ್ಲದು ಮಾತ್ರ ಗೆಳೆತನ ಮಾಡೋ ಮುಂದೆ ಭಾಳ ಎಚ್ಚರ ಗೆಳೆತನ ಮಾಡಬೇಕು ಅಂತೇಳಿ. ಯಾಕಂದ್ರೆ ಒಳ್ಳೆಯ ಗೆಳೆಯ ಒಳ್ಳೆಯ ಹಾದಿಗೆ ಹೋಗ್ತಾ ಇರ್ತಾನೆ, ಮೇಲಕ್ಕೆ ಹೋಗ್ತಿರ್ತಾನೆ. ಕೆಟ್ಟ ಗೆಳೆಯ ನಮ್ಮನ್ನು ಹಾಳು ಮಾಡ್ತಾ ಇರ್ತಾನಂತ. ಅದಕ್ಕೆ ಸಜ್ಜನರ ಸಂಘವುದು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘ ಬಚ್ಚಲಿನ ರೊಜ್ಜಿ ನಂತಿಕ್ಕು ಸರ್ವಜ್ಞ. ಈ ಮಾತಿನಲ್ಲಿ ಇಷ್ಟೊಂದು ಪವರ್ ಅದ. ಇವತ್ತಿದು ನೋಡಿದಾಗ, ದರ್ಶನ್ ನೋಡಿದಾಗ, ಪ್ರಜ್ವಲ್ ರೇವಣ್ಣ ಅಂತವ್ರು ನೋಡಿದಾಗ ಸಹಜವಾಗಿ ಅನ್ನಿಸ್ತದ, ಹೌದಪ್ಪ ಕೇವಲ ಹಣ ಒಂದರಿಂದ ಎಲ್ಲ ಮುಚ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಣ್ಣ ಪುಟ್ಟಿದ್ರೆ ಮುಚ್ಕೊಂಡು ಹೋಗ್ಬೋದು. ಇಂಥ ಅಪರಾಧಿಕರಿಗಳು ಓಪನ್ ಆದಾಗ ಶಿಕ್ಷೆ ಇಲ್ಲದಪ್ಪ ಅನ್ನೋದು ಇವತ್ತು ಸಾಕ್ಷ್ಯ ಒದಗಿಸ್ತಾವೆ ಎರಡೂ ಕೇಸುಗಳು. ಅದರಿಂದಾಗಿ ಇವತ್ತು ಒಂದಿಷ್ಟು ನೈತಿಕವಾಗಿ ಬದುಕುವಂಥವ್ರಿಗೆ, ಗಾಂಧಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬದುಕುವಂಥವ್ರಿಗೆ, ಒಂದು ಪ್ರಾಮಾಣಿಕ ಹೆಜ್ಜೆ ಇಡುವಂಥವ್ರಿಗೆ ಒಂದು ಧೈರ್ಯ ಬಂದದ್ದು. ಇಲ್ಲಪ್ಪ ಇಲ್ಲೂ ಒಂದು ನ್ಯಾಯ ಅದಪ್ಪ, ಅದು ಆಗ್ತದೆ. ಪ್ರಯತ್ನ ಮಾಡಿದ್ರೆ, ಹೋರಾಟ ಮಾಡಿದ್ರೆ ನ್ಯಾಯ ಬಿಡಬೇಕಾದ್ರೆ ಹೋರಾಟ ಮಾಡಬೇಕಿಲ್ಲ, ಇಲ್ಲಂತಲ್ಲ. ಸಾಕಷ್ಟು ತೊಂದರೆ ತೆಗೆದುಕೊಳ್ಬೇಕು, ಅದರಿಂದ ಎರಡು ಮಾತಿಲ್ಲ. ಆದರೆ ಹೋರಾಡಿದರೆ ನಿಶ್ಚಿತ ಇಲ್ಲಿ ಉತ್ತರದ. ಯಾಕಂದ್ರೆ ಖುದಾಗೆ ಗರ್ಮೆ ದೇರ್ ಹೈ ಮಗರ್ ಅಂಧೇರ್ ನೈ ಅನ್ನುವಂಥ ಒಂದು ಏನು ನಮ್ಮಲ್ಲೇ ಗಾದೆ ಮಾತು ಬಂದದಲ್ಲ, ಆ ಗಾದೆ ಮಾತು ಇವತ್ತು ಸ್ಪಷ್ಟವಾಗಿ ಹೌದಪ್ಪ ಅದ ಅನ್ನುವಂಥ ಭರವಸೆ ಮೂಡಿಸ್ಲಿಕ್ಕತ್ತದ. ಇದರಿಂದಾಗ ಯುವಕರು ಸಹಿತ ಒಳ್ಳೆಯ ಮಾರ್ಗಕ್ಕೆ ಹೋಗೋದಕ್ಕೆ ಒಂದು ದಾರಿ ಆಗ್ತದೆ. ಒಳ್ಳೆಯ ಮೆಸೇಜ್ ಇದು. ಅದನ್ನು ಒಂದೇಳೆ ಮಾಡೋದು ಹೋಗಿದ್ರೆ ಇವತ್ತು ದರ್ಶನ್ಗೆ ಒಂದು ಜಾಮೀನು ಸ್ಯಾಂಕ್ಷನ್ ಮಾಡ್ಕೊಂಡು ಹೋಗಿದ್ರೆ ಸಹಜವಾಗಿ ಜನರಲ್ಲಿ ಒಂದು ನಿರಾಶೆ ಕೊಡೋದಿತ್ತು. ಬೇಡಪ್ಪ ಏನು ಮಾಡಿದ್ರು ದುಡ್ಡಿಗೆ ಏನು ಬೇಕಾದ ಮಾಡ್ಕೋಬೋದು, ನ್ಯಾಯನ ಕೊಳ್ಳಬಹುದು ಅನ್ನೋಂಥ ಒಂದು ಏನಪ್ಪ ಅಂದ್ರೆ ನೇರ ಆರೋಪ ಉಳಿತಾಯಿತು. ಅದು ಉಳಿದಂಗೆ ಮಾಡಿದ್ದ ಒಂದು ದೊಡ್ಡ ಕೆಲಸವನ್ನು ಇವತ್ತು ಸುಪ್ರೀಂ ಕೋರ್ಟ್ ಮಾಡಿದ್ದಕ್ಕಾಗಿ ಅವ್ರು ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ. ಜೊತೆಗೆ ನಮ್ಮ ದರ್ಶನ ಅಭಿಮಾನಿಗಳು ತಿಳ್ಕೊಬೇಕದನ್ನು ತಪ್ಪು ಯಾರೋ ಮಾಡಲಿ, ಅದು ತಪ್ಪ ಅನ್ನುವಂಥ ದೊಡ್ಡ ಮನಸ್ಸನ್ನು ಅವರು ಬೆಳೆಸ್ಕೊಂಡ ಈ ನ್ಯಾಯವನ್ನು ಸ್ವೀಕಾರ ಮಾಡ್ಕೋಬೇಕಾಗ್ಯದ. ಬಂದಿದ್ದ ತಪ್ಪಿಗೆ ಆದಂಥ ಶಿಕ್ಷೆನ ಅನುಭವಿಸ್ಬೇಕಾಗ್ಯದ ಅಂತ ಹೇಳ್ತಾ. ಯಾಕಂದ್ರೆ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅನುಭವಿಸ್ತಾ ಇದ್ದಾರೆ, ನಾಳೆ ಇವ್ರದ್ದು ಪಾಳೆ ಬರ್ಬೋದು ಅನ್ನುವಂಥ ಮಾತು ಅಂತ ಹೇಳ್ತಾ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. H60 ನ್ಯೂಸ್ ಅರ್ಥ ಸೀತಾರಾಮರು ಸತ್ಯಕ್ಕೆ ವಂದನೆಗಳು.